ಸಿಂಹರಾಶಿ ಪ್ರಯತ್ನಪೂರ್ವಕವಾಗಿ ಒಂದಷ್ಟು ಕೆಲಸಗಳಾಗ್ತಕ್ಕಂತಹ ದಿವಸ. ನೀವು ಸುಮ್ಮನೆ ಇದ್ದುಬಿಟ್ರೆ ಆ ಕೆಲಸಗಳು ಯಾವುದೂ ಕೂಡ ಕೈಗೂಡುವುದಿಲ್ಲ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ ಎಷ್ಟರ ಮಟ್ಟಿಗೆ ಇರುತ್ತೋ ಅಷ್ಟು ಕೆಲಸಗಳು ಆಗುವಂಥದ್ದಾಗತ್ತೆ. ಈ ದಿವಸ ನಿಮ್ಮ ಸಂಬಂಧಿಕರು, ಬಂಧುಗಳು ತುಂಬ ಆತಂಕದಲ್ಲಿರ್ತಾರೆ. ಸ್ನೇಹಿತರೇ ಆಗಿರಬಹುದು, ಅವರು ತುಂಬ ಆತಂಕದಲ್ಲಿರ್ತಾರೆ. ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಜೊತೆಗೆ ಅವರಿಗೆ ಸಮಾಧಾನವನ್ನು ಮಾಡಿ, ನೀವು ಜೊತೆಯಲ್ಲಿರ್ತಕ್ಕಂತಹದ್ದನ್ನು ಖಾತ್ರಿಪಡಿಸಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು. ವ್ಯಾವಹಾರಿಕವಾಗಿ ಮನೆಯಲ್ಲಿ ಎಲ್ಲಿ ಕೂಡ ಹಣದ ವಿಷಯ ಬಂತು ಅಂತಂದರೆ ಮಾನಸಿಕವಾಗಿ ಅಸಮಾಧಾನ ಅನ್ನುವಂಥದ್ದು. ಪತಿಪತ್ನಿಯರಲ್ಲಿ ಅನ್ಯೋನ್ಯತೆ ಇರುತ್ತೆ. ಗಂಡ ಹೆಂಡತಿಯರು ಸಾಮರಸ್ಯದಿಂದ ಈ ದಿವಸವನ್ನು ಕಳೆಯುವಂಥದ್ದಾಗುತ್ತೆ. ತುಂಬ ತಾಳ್ಮೆ ಇರಬೇಕಾದಂತಹ ದಿವಸ. ಎಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತೀರೋ ಅಲ್ಲಿ ಎಲ್ಲ ಆಗಬಾರ್ದಂಥದ್ದು, ನಡಿಬಾರ್ದಂಥದ್ದು ನಡೆದು ಹೋಗುತ್ತೆ ಅಂತ ಹೇಳಬೇಕು. ನಕಾರಾತ್ಮಕವಾದಂತಹ ಅಶುಭ ಸುದ್ದಿಯಿಂದ ನಿಮಗೆ ತುಂಬ ಬೇಸರವಾಗುತ್ತೆ. ಏನೋ ಮನಸ್ಸಿಗೆ ಅಹಿತವಾಗ್ತಕ್ಕಂತಹ ವಿಚಾರವನ್ನು ಯಾರೋ ಬಂದು ಹೇಳೋದು, ಇಲ್ಲ ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳುವಾಗ ತುಂಬ ನೋವಾಗುವಂಥದ್ದು, ಜೊತೆಗೆ ಕೋಪ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ನಿಮಗೆ ಎಲ್ಲ ಕಡೆಯಿಂದಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಕನ್ಯಾ ರಾಶಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಸ್ವಲ್ಪ ಅಸಮಾಧಾನ ಆಗುವಂತಹ ಸಂದರ್ಭಗಳು ಏರ್ಪಾಟಾಗತ್ತೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಕೆಲಸದಲ್ಲಿ ಮನಸ್ಸಿಗೆ ಸಮಾಧಾನ ಕೊಡುವಷ್ಟು ಅನುಕೂಲಗಳಾಗಲಿ, ಅಂತಹ ಒಳ್ಳೆಯ ವಾತಾವರಣವಾಗಲಿ ಇರೋದಿಲ್ಲ ಅಂತ ಅರ್ಥ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಆಗ ಸಂತೋಷಪಟ್ಟು ಆ ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ತಕ್ಕಂತಹ ಪ್ರಯತ್ನಗಳು ಕೂಡ ಆಗಲಿ ಅಂತ ಅರ್ಥ. ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ತಪ್ಪು ತಿಳುವಳಿಕೆ ಇರಬಾರದು. ಪರಿಶುದ್ಧವಾದಂತಹ ವಿಷಯಗಳನ್ನು ಮಾತ್ರ ಮಾತಾಡಬೇಕು. ಅಲ್ಲಿ ಅನರ್ಥಕ್ಕೆ ಕಾರಣವಾಗುವಂತಹ ಯಾವುದೇ ಸಂಭಾಷಣೆಗಳಾಗಲಿ ಅಥವಾ ಯಾವುದೇ ವಿಚಾರಗಳಾಗಲಿ ಪ್ರಸ್ತಾಪಕ್ಕೆ ಬರಬಾರದು ಅಂತ ಅರ್ಥವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ತುಂಬ ಕಷ್ಟಪಡ್ತೀರಿ, ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ನೀವು ಪಟ್ಟಂತಹ ಕಷ್ಟ ನಿಮಗೆ ಜ್ಞಾಪಕ ಆಗೋದಿಲ್ಲ ಅಥವಾ ಅದು ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಆರ್ಥಿಕವಾದಂತಹ ಅಭಿವೃದ್ಧಿಯಿಂದ ಸಮಾಧಾನ ಸಿಕ್ಕುತ್ತೆ. ದುಡ್ಡು ಕಾಸಿನ ವಿಚಾರಕ್ಕೆ ಬಂದರೆ, ಪ್ರಗತಿಯ ವಿಚಾರಕ್ಕೆ ಬಂದರೆ, ಅಭಿವೃದ್ಧಿಯ ವಿಚಾರಕ್ಕೆ ಬಂದರೆ, ಅಭ್ಯುದಯ ವಿಷಯಕ್ಕೆ ಬಂದರೆ ನಿಮಗೆಲ್ಲವೂ ಕೂಡ ಅನುಕೂಲಕರವಾಗಿರುತ್ತೆ ಅಂತ ಅರ್ಥ. ಧನಾತ್ಮಕವಾದಂತಹ ಶಕ್ತಿ ನಿಮ್ಮದಾಗ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಿದರೂ ಕೂಡ ಇದರಿಂದ ಏನೋ ಒಂದು ಸಾಧನೆಯನ್ನು ನಾನು ಮಾಡ್ತೀನಿ ಅನ್ನುವಂತಹ ಒಂದು ಆತ್ಮತೃಪ್ತಿ ನಿಮಗೆ ಅಲ್ಲಿ ಸಿಕ್ಕುವಂಥದ್ದಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಬಾರಿ ಪಠನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಮಹಿಳೆಯರಿಗೆ ಹೊಟ್ಟೆ ನೋವಿನ ಸಮಸ್ಯೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಇದರಿಂದ ಇಡೀ ದಿನ ನಿಮಗೆ ವ್ಯರ್ಥವಾಗುವಂತಹ ರೀತಿಯಲ್ಲಿ ಭಾಸವಾಗುತ್ತೆ. ಶಾರೀರಿಕವಾದಂತಹ ಸಮಸ್ಯೆಯಿಂದ ಇಡೀ ದಿನದ ಎಲ್ಲ ಕೆಲಸಗಳು ಕೂಡ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು. ಮನಸ್ಸಿಗೂ ಕೂಡ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಈ ದಿವಸ ಅಷ್ಟೊಂದು ಶುಭವಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರುವ ಹಾಗಾಗತ್ತೆ. ಆಧುನಿಕ ಪ್ರಪಂಚಕ್ಕೆ ಹೊಂದಿಕೊಂಡಿರತಕ್ಕಂಥವ್ರಿಗೆ ಏನೋ ಕೆಲವು ವಿಚಾರಗಳು ತುಂಬ ಹಿಂಸೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಕೆಲವು ವಿಚಾರಗಳಲ್ಲಿ ಸಮಸ್ಯೆಗಳಾಗಿ ಪರಿಣಮಿಸ್ತಕ್ಕಂಥದ್ದು. ಅದು ಮನೆಯಲ್ಲಿನ ಆಚಾರ ವಿಚಾರ ಅಥವಾ ನಡವಳಿಕೆ, ಆಹಾರ ಪದ್ಧತಿ ಅಥವಾ ಬೇರೆ ಇರತಕ್ಕಂತಹ ಒಂದಷ್ಟು ಸಂಪ್ರದಾಯಗಳು, ಇವೆಲ್ಲವೂ ಕೂಡ ಏನೋ ಅಡ್ಡಿ ಅಂತ ಹೇಳಿ ಅನ್ನಿಸುವಂತಹ ಅನುಭವವಾಗುತ್ತೆ. ಆದರೆ ಎಲ್ಲದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಇಟ್ಟುಕೊಂಡು ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಜನಾಕ್ರೋಶ ಇರುತ್ತೆ. ನೀವು ಯಾವ ರೀತಿ ಸಮಾಜದಲ್ಲಿ ನಡ್ಕೊಳ್ತೀರಿ ಅನ್ನೋದರ ಮೇಲೆ ಜನ ನಿಮ್ಮ ಮೇಲೆ ಸಿಟ್ಟಿಗೆ ಏಳ್ತಾರೆ ಅನ್ನುವಂಥದ್ದಾಗುತ್ತೆ. ಆಸ್ತಿಯ ವಿಚಾರಕ್ಕೆ ಸಮಸ್ಯೆಗಳು ಉಂಟಾಗಬಹುದು. ಅದರ ಬಗ್ಗೆ ಸೂಕ್ತವಾದಂತಹ ರೀತಿಯಲ್ಲಿ ನೀವು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಅನಗತ್ಯವಾದಂತಹ ಖರ್ಚು, ಯಥಾ ಪ್ರಕಾರ ಮನಸ್ಸಿಗೆ ಬೇಸರ, ಇದು ಸ್ವಾಭಾವಿಕವಾಗಿ ಆಗುವಂಥದ್ದಾಗುತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡದೇ ಇದ್ದರೆ ನಷ್ಟವಾಗುತ್ತೆ. ಯಾವುದೇ ಕೆಲಸ ಇರಲಿ ಅಥವಾ ಇನ್ಯಾವುದೇ ನಿಮಗಿರತಕ್ಕಂತಹ ಸ್ಥಾನಮಾನವಾಗಲಿ ಅಥವಾ ನೀವು ನಿರ್ವಹಿಸಬೇಕಾದಂತಹ ಕೆಲಸಗಳಿರಲಿ, ಪರಿಪೂರ್ಣವಾದಂತಹ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ. ಇಲ್ಲದೇ ಇದ್ದರೆ ಆಗುವಂತಹ ನಷ್ಟ ನಿಮ್ಮಿಂದನೇ ಅನ್ನುವಂಥದ್ದಾಗತ್ತೆ.
ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ಹಳೆಯ ಸಂಬಂಧಗಳು ಪುನಃ ಒಂದಾಗ್ತಕ್ಕಂಥದ್ದು. ಯಾವುದೋ ಕಾರಣದಿಂದ ಯಾವುದೋ ಕೆಟ್ಟ ಘಳಿಗೆಯಲ್ಲಿ ಜಗಳವನ್ನು ಅಥವಾ ಮನಸ್ತಾಪವನ್ನು ಮಾಡಿಕೊಂಡು ಬೇರೆ ಬೇರೆ ಆಗಿದ್ದಂತಹ ಸಂಬಂಧಗಳು ಮತ್ತೆ ಬೆಸೆಯುವಂತಹ ಒಂದು ಯೋಗ ಈ ಸಂದರ್ಭದಲ್ಲಿ ಕೂಡಿ ಬರುವಂಥದ್ದಾಗುತ್ತೆ. ಹೊಸ ಗುರಿಗಳಿಗೆ ಅದ್ಭುತವಾದಂತಹ ದಿವಸ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಪ್ರಯತ್ನಗಳು ನಡೀತಾ ಇರುತ್ತೋ ಅಂತಹ ಉದ್ದೇಶಗಳು ನೆರವೇರುವುದಕ್ಕೆ ಬಹಳ ಅನುಕೂಲಕರವಾದಂತಹ ದಿವಸವಾಗುತ್ತೆ. ಅಣ್ಣ ತಮ್ಮಂದರ ಜೊತೆಯಲ್ಲಿ ಜಗಳವಾಗ್ತಕ್ಕಂಥದ್ದು, ಅಂದರೆ ಸಹೋದರ ವರ್ಗದ ಜೊತೆಯಲ್ಲಿ ಜಗಳ, ಅಣ್ಣ ತಮ್ಮ ಅಕ್ಕ ತಂಗಿ ಇವರ ವಿಚಾರದಲ್ಲಿ ಆಸ್ತಿಯ ವಿಷಯಕ್ಕೋ ಹಣದ ವಿಷಯಕ್ಕೋ ಅಥವಾ ಕುಟುಂಬದ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಆಗ್ತಕ್ಕಂಥದ್ದಾಗತ್ತೆ. ಈ ದಿವಸ ನಿಮಗೆ ಯಾವುದಾದ್ರೂ ಸಂದರ್ಶನಗಳಿದ್ದರೆ ಅಥವಾ ಬೇರೆಯವರನ್ನು ಭೇಟಿ ಮಾಡುವಂಥದ್ದಿದ್ದರೆ, ಗಣ್ಯ ವ್ಯಕ್ತಿಗಳ ಒಂದು ವಿಚಾರಗಳೇನಾದರೂ ಮನಸ್ಸಿಗೆ ಬಂದು ಅವರನ್ನು ಭೇಟಿ ಮಾಡಬೇಕು ಅನ್ನೋದಿದ್ದರೆ ಅವೆಲ್ಲವೂ ಕೂಡ ಅನುಕೂಲಕರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಇಷ್ಟದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ.